ಈ ಕಥೆ ಆಂಡ್ರ್ಯೂ ಮತ್ತೆ ಗ್ಯಾರೆಟ್ ಅನ್ನೋ ಇಬ್ಬರು ಅಣ್ಣತಮ್ಮಂದಿರಿಂದ ಶುರುವಾಗುತ್ತೆ. ಇವರು ಕಾರ್ಗಳನ್ನ ಕದ್ದು ಜೀವನ ಮಾಡ್ತಾರೆ. ಲಕ್ಷುರಿ ಸೂಪರ್ ಕಾರ್ಗಳ ಮೇಲೆ ಸಿಕ್ಕಾಪಟ್ಟೆ ಹುಚ್ಚಿರೋ ಈ ಇಬ್ಬರೂ ವರ್ಷಗಳಿಂದ ಎಷ್ಟೋ ದುಬಾರಿ ಗಾಡಿಗಳನ್ನ ಎಗರಿಸಿದ್ದಾರೆ. ಸದ್ಯಕ್ಕೆ ಗ್ಯಾರೆಟ್ ಗರ್ಲ್ ಫ್ರೆಂಡ್ ತನ್ನ ಕಾರ್ ಒಂದನ್ನ ತಗೊಂಡು ಓಡಿ ಹೋದಿದ್ದಕ್ಕೆ ಆಂಡ್ರ್ಯೂಗೆ ಗ್ಯಾರೆಟ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಇಬ್ರ ಮಧ್ಯೆ ಟೆನ್ಷನ್ ಇದ್ದರೂ ತಮಗೆ ಗೊತ್ತಿರೋ ದಾರಿಯಲ್ಲಿ ಟ್ರಕ್ನಲ್ಲಿ ಹೋಗ್ತಿರೋ ಒಂದು ರೇರ್ ವಿಂಟೇಜ್ ಬುಗಾಟಿ ಕಾರ್ನ ಕದಿಯೋ ಒಂದೇ ಟಾರ್ಗೆಟ್ಗೆ ಇಬ್ರು ಫಿಕ್ಸ್ ಆಗಿರ್ತಾರೆ. ಬೇಗನೆ ಬುಗಾಟಿ ಹೊತ್ಕೊಂಡು ಹೋಗ್ತಿರೋ ಟ್ರಕ್ ಆಂಡ್ರ್ಯೂ ಕಣ್ಣಿಗೆ ಬೀಳುತ್ತೆ. ಆಂಡ್ರ್ಯೂ ಹಗ್ಗ ಹಿಡ್ಕೊಂಡು ಟ್ರಕ್ ಮೇಲೆ ತೂಗಾಡಿ ಹಾರೋವಾಗ ಗ್ಯಾರೆಟ್ ಕಾರ್ನ ತೀರಾ ಹತ್ತಿರ ತರ್ತಾನೆ. ಆಂಡ್ರ್ಯೂ ಲ್ಯಾಂಡಿಂಗ್ ಸ್ವಲ್ಪ ಎಡವಟ್ಟಾಗಿ ಕೆಳಗೆ ಬೀಳೋ ಪರಿಸ್ಥಿತಿ ಬಂದ್ರೂ ಹೆಂಗೋ ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಸಕ್ಸಸ್ ಆಗ್ತಾನೆ. ಗ್ಯಾರೆಟ್ ಕಾರ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿ ಆಂಡ್ರ್ಯೂ ತನ್ನ ಕಾರ್ ಚಾವಣಿ ಮೇಲೆ ಬೀಳೋ ಹಾಗೆ ಮಾಡ್ತಾನೆ. ಟ್ರಕ್ ದಾರಿ ತಡೆಯೋಕೆ ಗ್ಯಾರೆಟ್ ಕಾರ್ನ ಮುಖಾಂತರ ಫಾಸ್ಟ್ ಆಗಿ ಮುಂದೆ ನುಗ್ಗಿಸ್ತಾನೆ. ಅಲ್ಲಿ ರಾಬರಿ ನಡೀತಿದೆ ಅಂತ ಗೊತ್ತಾಗಿ ಜಾಕ್ ಟ್ರಕ್ ಡ್ರೈವರ್ಗೆ ನೇರವಾಗಿ ಗ್ಯಾರೆಟ್ ಕಾರ್ಗೆ ಗುದ್ದೋಕೆ ಹೇಳ್ತಾನೆ. ಕಾರ್ಗೆ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ರೂ ಗ್ಯಾರೆಟ್ ಧೈರ್ಯವಾಗಿ ಮುಂದೆನೇ ನಿಂತು ಟ್ರಕ್ ಸ್ಪೀಡ್ ಕಡಿಮೆ ಮಾಡೋ ಹಾಗೆ ಮಾಡ್ತಾನೆ. ತನ್ನ ಗನ್ನಲ್ಲಿ ಬ್ಯುಲೆಟ್ಸ್ ಖಾಲಿಯಾಗೋವರೆಗೂ ಜಾಕ್ ಗ್ಯಾರೆಟ್ ಮೇಲೆ ಶೂಟ್ ಮಾಡ್ತಾನೆ ಇರ್ತಾನೆ. ಈ ಚಾನ್ಸ್ ಯೂಸ್ ಮಾಡ್ಕೊಂಡು ಗ್ಯಾರೆಟ್ ಟ್ರಕ್ ಮೇಲೆ ಹತ್ತಿ ಬ್ರೇಕ್ ವೈರ್ಗಳನ್ನ ಕಟ್ ಮಾಡಿ ಆಂಡ್ರ್ಯೂ ಹತ್ತಿರ ಹೋಗ್ತಾನೆ. ಇಬ್ಬರು ಅಣ್ಣತಮ್ಮಂದಿರು ಜೊತೆಯಾಗಿ ಹಿಂಬಾಗಿಲನ್ನ ತಳ್ಳಿ ತೆಗೆದು ಒಳಗಡೆ ನುಗ್ಗಿ ಬುಗಾಟಿ ಇಂಜಿನ್ನ ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಈ ಮಧ್ಯೆ ಜಾಕ್ ಡ್ರೈವರ್ಗೆ ಬ್ರೇಕ್ ಹಾಕೋಕೆ ಹೇಳ್ತಾನೆ. ಆದ್ರೆ ಬ್ರೇಕ್ ಸಿಸ್ಟಮ್ ಪೂರ್ತಿ ಹಾಳಾಗಿದೆ ಅಂತ ಗೊತ್ತಾಗುತ್ತೆ. ಬೇರೆ ದಾರಿ ಇಲ್ಲದೆ ಜಾಕ್ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಚಲಿಸ್ತಿರೋ ಟ್ರಕ್ನಿಂದ ಹೊರಗೆ ಹಾರಾಗ್ತಾನೆ. ಕಂಟ್ರೋಲ್ ತಪ್ಪಿದ ಟ್ರಕ್ ಹಿಂದಗಡೆ ಕ್ರ್ಯಾಶ್ ಆಗಿ ಬೀಳೋ ಟೈಮ್ನಲ್ಲೇ ಅಣ್ಣತಮ್ಮಂದಿರು ಹೊಸದಾಗಿ ಸ್ಟಾರ್ಟ್ ಮಾಡಿದ ಬುಗಾಟಿಯಲ್ಲಿ ಸ್ಪೀಡ್ ಆಗಿ ಎಸ್ಕೇಪ್ ಆಗ್ತಾರೆ. ಮುಂದಿನ ಸೀನ್ನಲ್ಲಿ ತಮ್ಮ ಗೆಲುವನ್ನು ಸೆಲೆಬ್ರೇಟ್ ಮಾಡೋಕೆ ಅವರು ಲೋಕಲ್ ಬಾರ್ಗೆ ಹೋಗ್ತಾರೆ. ಅಲ್ಲಿದ್ದಾಗ ಬುಗಾಟಿ ಕೆಲಸದಲ್ಲಿ ತನ್ನನ್ನು ಸೇರಿಸಿಕೊಳ್ಳಲಿಲ್ಲ ಅಂತ ಅಪ್ಸೆಟ್ ಆಗಿದ್ದ ಆಂಡ್ರ್ಯೂ ಗರ್ಲ್ ಫ್ರೆಂಡ್ ಸ್ಟೆಫಾನಿ ಅವನಿಗೆ ಕಪಾಳ ಮೋಕ್ಷ ಮಾಡ್ತಾಳೆ. ಮುಂದಿನ ಪ್ಲಾನ್ನಲ್ಲಿ ಅವಳನ್ನು ಸೇರಿಸಿಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿ ಆಂಡ್ರ್ಯೂ ಅವಳನ್ನ ಕೂಲ್ ಮಾಡ್ತಾನೆ. ಮಾರನೇ ದಿನ ಪ್ರಾಫಿಟ್ ಮಾಡ್ಕೊಳ್ಳೋಕೆ ಅವರು ಬುಗಾಟಿಯನ್ನ ಜೇಮ್ಸ್ ಅನ್ನೋ ಬೈಯರ್ ಹತ್ತಿರ ತಗೊಂಡು ಹೋಗ್ತಾರೆ. ಆದ್ರೆ ಆ ಕಾರ್ ಒಬ್ಬ ಡೇಂಜರಸ್ ಕ್ರೈಮ್ ಲಾರ್ಡ್ಗೆ ಸೇರಿದ್ದು ಅಂತ ಗೊತ್ತಿದ್ದು ಜೇಮ್ಸ್ ಅದನ್ನ ಮುಟ್ಟೋಕು ಒಪ್ಪಲ್ಲ. ನಾವು ಡೀಲ್ ಪ್ರಕಾರ ಕೆಲಸ ಮಾಡಿದ್ದೀವಿ, ನಮಗೆ ದುಡ್ಡು ಸಿಗಲೇಬೇಕು ಅಂತ ಗ್ಯಾರೆಟ್ ವಾದ ಮಾಡ್ತಾನೆ. ಅದಕ್ಕೆ ಜೇಮ್ಸ್ ತಕ್ಷಣ ತನ್ನ ಹುಡುಗರಿಗೆ ಸೈನ್ ಮಾಡಿ ಅಣ್ಣ ತಮ್ಮಂದಿರನ್ನ ಹಿಡಿಯೋಕೆ ಹೇಳ್ತಾನೆ. ಅಲ್ಲಿ ಫೈಟ್ ಶುರುವಾಗುತ್ತೆ. ಆದ್ರೆ ಜೇಮ್ಸ್ ಹುಡುಗರು ಆಂಡ್ರ್ಯೂ ಮತ್ತೆ ಗ್ಯಾರೆಟ್ ಇಬ್ಬರನ್ನೂ ಕಂಟ್ರೋಲ್ ಮಾಡಿ ಸಿಕ್ಕಾಪಟ್ಟೆ ಹೊಡಿತಾರೆ. ಸರಿಯಾದ ಟೈಮ್ಗೆ ಜಾಕ್ ಕದ್ದ ಗಾಡಿಯನ್ನ ಹುಡುಕ್ತಾ ಅಲ್ಲಿಗೆ ಬರ್ತಾನೆ. ಜಾಕ್ಗೆ ಹೆದರಿದ ಜೇಮ್ಸ್ ತನಗೆ ಕಾರ್ ಓನರ್ ಯಾರು ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾ ತಕ್ಷಣ ಕಾರ್ ವಾಪಸ್ ಕೊಡ್ತೀನಿ ಅಂತೀಯ. ಆಂಡ್ರ್ಯೂ ಮತ್ತೆ ಗ್ಯಾರೆಟ್ ಎಚ್ಚರವಾದಾಗ ತಮ್ಮನ್ನ ಎತ್ತರದ ಜಾಗದಲ್ಲಿ ಚೇರ್ಗೆ ಕಟ್ಟಿಹಾಕಿರೋದು ಗೊತ್ತಾಗುತ್ತೆ. ಜೇಮ್ಸ್ ಅವರಿಬ್ಬರನ್ನು ನೇರವಾಗಿ ಮಾಬ್ ಬಾಸ್ಗೆ ಒಪ್ಪಿಸಿರ್ತಾನೆ. ಆ ಆಸಾಮಿ ಆಂಟನಿ ಡಾರ್ಕ್ ಪಾಸ್ಟ್ ಇರೋ ಒಬ್ಬ ಪ್ರೊಮಿನೆಂಟ್ ಬಿಸಿನೆಸ್ ಮ್ಯಾನ್. ತಾನು ಬಡತನದಿಂದ ಬಂದು ಕರುಣೆಯಿಲ್ದೆ ದೊಡ್ಡ ಸಾಮ್ರಾಜ್ಯ ಹೇಗೆ ಕಡ್ಡೆ ಅಂತ ಮಾತಾಡ್ತಾನೆ. ಇವತ್ತು ಸೊಸೈಟಿಯಲ್ಲಿ ತಾನು ರಿಸ್ಪೆಕ್ಟೇಬಲ್ ಪರ್ಸನ್ ತರ ಡ್ರಾಮಾ ಮಾಡ್ತಾನೆ. ಫುಲ್ ಕೋಪದಲ್ಲಿದ್ದ ಆಂಟನಿ ತನ್ನ ಕಾರ್ ಕದ್ದಿದ್ದು ಅವರು ಮಾಡಿದ ಅತಿ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ತಾನೆ. ತನ್ನ ಪವರ್ ತೋರಿಸೋಕೆ ಜೇಮ್ಸ್ನ ಅವರ ಕಣ್ಣು ಮುಂದೆನೇ ಕೊಲೆ ಮಾಡ್ತಾನೆ. ಆಮೇಲೆ ಆಂಟನಿ ಅವರನ್ನ ಪ್ರಪಂಚದ ಅತ್ಯಂತ ರೇರ್ ಮತ್ತೆ ಐಕಾನಿಕ್ ಕಾರ್ಗಳಿಂದ ತುಂಬಿರೋ ಒಂದು ದೊಡ್ಡ ಗ್ಯಾರೇಜ್ಗೆ ಕರ್ಕೊಂಡು ಹೋಗ್ತಾನೆ. ಆ ಬೆಲೆಬಾಳೋ ಕಲೆಕ್ಷನ್ ನೋಡಿ ಆಂಡ್ರ್ಯೂ ಮತ್ತೆ ಗ್ಯಾರೆಟ್ ಶಾಕ್ ಆಗ್ತಾರೆ. ಈ ಕಾರ್ಗಳ ಬೆಲೆ ಯಾವುದೇ ಮನುಷ್ಯನ ಪ್ರಾಣಕ್ಕಿಂತಲೂ ಜಾಸ್ತಿ ಅಂತ ಆಂಟನಿ ಹೇಳ್ತಾನೆ. ಆಂಟನಿ ಅವರ ಮೇಲೆ ಗನ್ ಶೂಟ್ ಮಾಡೋಕೆ ಮುಂಚೆ ಮಿಸ್ಟೇಕ್ ಸರಿ ಮಾಡೋಕೆ ಬುಗಾಟಿಗಿಂತಲೂ ದುಬಾರಿಯಾದ ಒಂದು ಲೆಜೆಂಡರಿ ಫೆರಾರಿ ಕಾರ್ನ ಕದ್ದು ಕೊಡ್ತೀನಿ ಅಂತ ಗ್ಯಾರೆಟ್ ಆಫರ್ ಕೊಡ್ತಾನೆ. ಆಂಡ್ರ್ಯೂ ಅವನಿಗೆ ಸಪೋರ್ಟ್ ಮಾಡಿ ತಮ್ಮ ಮುಂದಿನ ಟಾರ್ಗೆಟ್ ಮ್ಯಾಕ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಾನೆ. ಮ್ಯಾಕ್ಸ್ ಸಿಕ್ಕಾಪಟ್ಟೆ ಶ್ರೀಮಂತ. ಅವನ ಹತ್ತಿರ ಸಾಟಿ ಇಲ್ಲದ 1962ರ ಫೆರಾರಿ ಕಾರ್ ಇರುತ್ತೆ. ಅದನ್ನ ಅವನಿಗೆ ಕದ್ದು ಕೊಡ್ತೀವಿ ಅಂತ ಆಂಡ್ರ್ಯೂ ಪ್ರಾಮಿಸ್ ಮಾಡ್ತಾನೆ. ಮ್ಯಾಕ್ಸ್ ತನಗೆ ಎನಿಮಿ ಅಂತ ಆಂಟನಿ ಒಪ್ಕೊಳ್ತಾನೆ. ಆದ್ರೆ ಮ್ಯಾಕ್ಸ್ ಕಾರ್ ಕದಿಯೋದು ಇಂಪಾಸಿಬಲ್ ಅಂತ ಡೌಟ್ ಪಡ್ತಾನೆ. ತಮ್ಮ ಕೆಪ್ಯಾಸಿಟಿ ಪ್ರೂವ್ ಮಾಡೋಕೆ ಗ್ಯಾರೆಟ್ ಒಂದು ಚಾನ್ಸ್ ಕೇಳ್ತಾನೆ. ಆಂಟನಿ ಒಪ್ಪಿ ಕೆಲಸ ಮುಗಿಸೋಕೆ 7 ದಿನಗಳ ಡೆಡ್ಲೈನ್ ಕೊಡ್ತಾನೆ. 7 ದಿನಗಳ ನಂತರ ಫೆರಾರಿ ತನ್ನ ಕೈಗೆ ಸಿಗದಿದ್ರೆ ಇಬ್ಬರೂ ಜೀವ ಬಿಡಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾನೆ. ಆಮೇಲೆ ಅವನ ಗೂಂಡಾಗಳು ಅಣ್ಣಂತಮ್ಮಂದಿರನ್ನ ನೀರಿಗೆ ಎಸೆದು ಹೊರಟು ಹೋಗ್ತಾರೆ. ಅವರು ಮನೆಗೆ ಬಂದಾಗ ದಿನವಿಡೀ ಆಂಡ್ರ್ಯೂಗಾಗಿ ಕಾಯ್ದು ಸ್ಟೆಫಾನಿ ಸಿಕ್ಕಾಪಟ್ಟೆ ಗರಂ ಆಗಿರ್ತಾಳೆ. ಆಂಟನಿ ವಿಷಯ ಪೂರ್ತಿ ಕೇಳಿದ ಮೇಲೆ ತಾನು ಆ ರಾಬರಿಯಲ್ಲಿ ಜಾಯಿನ್ ಆಗ್ತೀನಿ ಅಂತ ಪಟ್ಟು ಹಿಡಿತಾಳೆ. ಸ್ಪೀಡ್ಗೆ ಫೇಮಸ್ ಆಗಿರೋ ತನ್ನ ಪಿಕ್ ಪಾಕೆಟ್ ಫ್ರೆಂಡ್ ಡೆವನ್ನ ಕರ್ಕೊಂಡು ಬರೋಕೆ ಸ್ಟೆಫಾನಿ ಸಜೆಸ್ಟ್ ಮಾಡ್ತಾಳೆ. ಗ್ಯಾರೆಟ್ಗೂ ಡೆವನ್ ಅಂದ್ರೆ ತಕ್ಷಣ ಇಷ್ಟವಾಗಿ ಬಿಡುತ್ತೆ. ಕೆಲವೇ ಸೆಕೆಂಡುಗಳಲ್ಲಿ ಟಾರ್ಗೆಟ್ಗಳನ್ನ ಬ್ಲಾಸ್ಟ್ ಮಾಡೋ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ ಲಿಯೋನ್ನ ಟೀಮ್ಗೆ ಸೇರಿಸಿಕೊಡ್ತಾರೆ. ನೆಕ್ಸ್ಟ್ 4 ಜನ ಪ್ರೊಫೆಷನಲ್ ಕಾರ್ ರೇಸರ್ಸ್ಗಳನ್ನ ತರ್ತಾರೆ. ಡ್ರೈವಿಂಗ್ ಸ್ಕಿಲ್ಸ್ ಟೆಸ್ಟ್ ಮಾಡಿ ಇಂಪ್ರೆಸ್ ಆಗೋ ಆಂಡ್ರ್ಯೂ 4 ಜನ ಡ್ರೈವರ್ಸ್ಗಳನ್ನ ಟೀಮ್ಗೆ ಸೇರಿಸಿಕೊಳ್ಳೋಕೆ ಡಿಸೈಡ್ ಮಾಡ್ತಾನೆ.
ಪೂರ್ತಿ ಟೀಮ್ ಒಂದಾದ ಮೇಲೆ ರಾಬರಿಯ ಪ್ರತಿಯೊಂದು ಸಣ್ಣ ಡೀಟೇಲ್ಸ್ ಪ್ಲಾನ್ ಮಾಡೋಕೆ ಮೀಟ್ ಆಗ್ತಾರೆ. ಗ್ಯಾರೆಟ್ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟೀಸ್ ಹಂಚಿಕೊಡ್ತಾನೆ. ಪ್ರತಿಯೊಬ್ಬರೂ ಈ ರಿಸ್ಕಿ ಮಿಷನ್ನ ಇಂಪಾರ್ಟೆಂಟ್ ರೋಲ್ಸ್ ಒಪ್ಕೊಳ್ತಾರೆ. ಆಮೇಲೆ ತಮ್ಮ ಅಪಾರ್ಟ್ಮೆಂಟ್ಗೆ ವಾಪಸ್ ಬಂದಾಗ ಆಂಡ್ರ್ಯೂ ಮತ್ತೆ ಗ್ಯಾರೆಟ್ಗೆ ಒಳಗಡೆ ಯಾರೋ ಒಬ್ಬ ಕಾಯ್ತಿರೋದು ಕಾಣಿಸುತ್ತೆ. ಆಂಡ್ರ್ಯೂ ತಕ್ಷಣ ಬೇಸ್ಬಾಲ್ ಬ್ಯಾಟ್ ಹಿಡ್ಕೊಂಡು ಅವನು ಯಾರು ಅಂತ ಕೇಳ್ತಾನೆ. ಬಂದವನು ತನ್ನನ್ನ ಆಂಟನಿಯ ಕಸಿನ್ ಲೋರೆಂಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಆಂಟನಿನೇ ತನ್ನನ್ನ ಹೆಲ್ಪ್ ಮಾಡೋಕೆ ಕಳಿಸಿದ್ದು ಅಂತ ಲೋರೆಂಟ್ ಹೇಳ್ತಾನೆ. ಮ್ಯಾಕ್ಸ್ ಫ್ಯಾಮಿಲಿಗೆ ಬ್ಲಾಕ್ ಮಾರ್ಕೆಟ್ ಡೀಲ್ಸ್ ಮಾಡೋ ಮ್ಯಾಕ್ಸ್ ಸೀಕ್ರೆಟ್ ಗ್ಯಾರೇಜ್ ಎಲ್ಲಿದೆ ಅಂತ ಗೊತ್ತಿರೋ ಖಾನ್ ಅನ್ನೋವನ ಬಗ್ಗೆ ಹೇಳ್ತಾನೆ. ಖಾನ್ನ ಮೀಟ್ ಮಾಡೋಕೆ ಟೀಮ್ ಹೋಗುತ್ತೆ. ಆದ್ರೆ ಲೋರೆಂಟ್ ಮೇಲೆ ನಂಬಿಕೆ ಇಲ್ಲದೆ ಖಾನ್ ಫಸ್ಟ್ ಅವರ ಜೊತೆ ವರ್ಕ್ ಮಾಡೋಕೆ ಒಪ್ಪಲ್ಲ. ಖಾನ್ನ ಕನ್ವಿನ್ಸ್ ಮಾಡೋಕೆ ಸ್ಟೆಫಾನಿ ಮುಂದೆ ಬರ್ತಾಳೆ. ಆಂಡ್ರ್ಯೂ ಮತ್ತೆ ಗ್ಯಾರೆಟ್ ಯಾವುದೇ ಕಾರ್ ರಾಬರಿ ಮಾಡೋ ಟಾಪ್ ಲೆವೆಲ್ ಡ್ರೈವರ್ಸ್ ಅಂತ ಭರವಸೆ ಕೊಡ್ತಾಳೆ. ಯೋಚನೆ ಮಾಡಿ, ಖಾನ್ ಒಂದು ಡ್ರೈವಿಂಗ್ ಟೆಸ್ಟ್ ಪಾಸ್ ಆದ್ರೆ ಹೆಲ್ಪ್ ಮಾಡೋಕೆ ಒಪ್ಕೋತಾನೆ. ಟೇಕ್ ಆಫ್ಗೆ ರೆಡಿಯಾಗ್ತಿರೋ ಪ್ಲೇನ್ನ ತಮ್ಮ ಕಾರ್ಗಳಿಂದ ತಡೆಯಬೇಕಿರುತ್ತೆ. ಈ ಪ್ಲಾನ್ ಫುಲ್ ಕ್ರೇಜಿ ಅಂತ ಆಂಡ್ರ್ಯೂ ಅನ್ಕೊಳ್ತಾನೆ. ಆದ್ರೆ ಪ್ಲೇನ್ ತಡೆಯೋಕೆ ಆಗಿಲ್ಲ ಅಂದ್ರೆ ಮ್ಯಾಕ್ಸ್ ಹತ್ತಿರ ಹೋಗೋಕೆ ಚಾನ್ಸೇ ಇಲ್ಲ ಅಂತ ಖಾನ್ ಹೇಳ್ತಾನೆ. ಬೇರೆ ಆಪ್ಷನ್ ಇಲ್ದೆ ಆಂಡ್ರ್ಯೂ ಮತ್ತೆ ಗ್ಯಾರೆಟ್ ಫೀಲ್ಡ್ಗೆ ಇಳಿತಾರೆ. ಏರ್ಪೋರ್ಟ್ ಫೆನ್ಸ್ ಮುರ್ಕೊಂಡು ಒಳಗಡೆ ಹೋಗ್ತಿದ್ದಂತೆ ಪೊಲೀಸ್ ಕಾರ್ಗಳು ಬೆನ್ನಟ್ಟುತ್ತವೆ. ಹೈ ಸ್ಪೀಡ್ ಮೂವ್ಸ್ ಮಾಡಿ ಪೊಲೀಸರನ್ನ ಎಸ್ಕೇಪ್ ಮಾಡಿ ನೇರವಾಗಿ ರನ್ವೇಗೆ ನುಗ್ಗುತ್ತಾರೆ. ಮುಂದೆ ಹೋಗ್ತಿರೋ ಪ್ಲೇನ್ ಸ್ಪೀಡ್ಗೆ ಗ್ಯಾರೆಟ್ ಮ್ಯಾಚ್ ಮಾಡಿ ತನ್ನ ಕಾರ್ ಬಾನೆಟ್ ಓಪನ್ ಮಾಡ್ತಾನೆ. ಪ್ಲೇನ್ ಟೇಕ್ ಆಫ್ ಆಗೋ ಮುಂಚೆ ಗ್ಯಾರೆಟ್ ಕಾರ್ನ ಜೆಟ್ ಇಂಜಿನ್ಗೆ ನೇರವಾಗಿ ಗುದ್ದಿಸ್ತಾನೆ. ಆ ಕ್ರ್ಯಾಶ್ನಿಂದ ದೊಡ್ಡ ಬ್ಲಾಸ್ಟ್ ಆಗಿ ಇಂಜಿನ್ ಹಾಳಾಗಿ ಪ್ಲೇನ್ ಅಲ್ಲೇ ನಿಲ್ಲುತ್ತೆ. ಅಣ್ಣತಮ್ಮಂದಿರು ಖಾನ್ ಟೆಸ್ಟ್ ಪಾಸ್ ಆಗ್ತಾರೆ. ಇವರ ಕೆಪ್ಯಾಸಿಟಿ ನೋಡಿ ಖಾನ್ ಫುಲ್ ಇಂಪ್ರೆಸ್ ಆಗ್ತಾನೆ. ಆಮೇಲೆ ಆ ಪ್ಲೇನ್ ಮತ್ತೆ ಏರ್ಫೀಲ್ಡ್ ಮ್ಯಾಕ್ಸ್ನದ್ದೇ ಅಂತ ರಿವೀಲ್ ಮಾಡ್ತಾನೆ. ಮ್ಯಾಕ್ಸ್ ಹೆಂಗಿದ್ರೂ ನಿಮ್ಮನ್ನ ಹುಡುಕ್ತಾನೆ, ಅದಕ್ಕೆ ನೇರವಾಗಿ ಮ್ಯಾಕ್ಸ್ ಹತ್ತಿರವೇ ಹೋಗಿ ಮಾತಾಡಿ ಅಂತ ಅಡ್ವೈಸ್ ಮಾಡ್ತಾನೆ. ಮುಂದಿನ ಸೀನ್ನಲ್ಲಿ ಮ್ಯಾಕ್ಸ್ನ ರಿಚ್ ಎಸ್ಟೇಟ್ಗೆ ಅವರು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಪ್ಲೇನ್ ಹಾಳಾಗಿದ್ದಕ್ಕೆ ಕೋಪಗೊಂಡ ಮ್ಯಾಕ್ಸ್ ಈ ಹುಚ್ಚು ಸಾಹಸಕ್ಕೆ ಎಕ್ಸ್ಪ್ಲನೇಷನ್ ಕೇಳ್ತಾನೆ. ಜೊತೆಯಾಗಿ ಕೆಲಸ ಮಾಡಿದ್ರೆ ಹಾಳಾದ ಪ್ಲೇನ್ಗಿಂತ ಎಷ್ಟೋ ಪಟ್ಟು ಜಾಸ್ತಿ ದುಡ್ಡು ಮಾಡಬಹುದು ಅಂತ ಗ್ಯಾರೆಟ್ ಮ್ಯಾಕ್ಸ್ನ ನಂಬಿಸ್ತಾನೆ. ವರ್ಲ್ಡ್ನ ಬೆಸ್ಟ್ ಕ್ಲಾಸಿಕ್ ಕಾರ್ಗಳನ್ನ ಕದಿಯೋ ಪಾರ್ಟ್ನರ್ಶಿಪ್ ಆಫರ್ ಕೊಡ್ತಾನೆ. ಅವರ ಧೈರ್ಯ ನೋಡಿ ಇಂಪ್ರೆಸ್ ಆದ ಮ್ಯಾಕ್ಸ್ ಜೊತೆಗೆ ವರ್ಕ್ ಮಾಡೋಕೆ ಒಪ್ಕೊಳ್ತಾನೆ. ಲೋರೆಂಟ್ ಸ್ಮೂತ್ ಆಗಿ ಟಾಪಿಕ್ನ ರೇರ್ ಕಾರ್ಗಳ ಕಡೆ ತಿರುಗಿಸಿ ಮ್ಯಾಕ್ಸ್ಗೆ ತನ್ನ ಪ್ರೈವೇಟ್ ವ್ಯಾಟ್ ತೋರಿಸೋಕೆ ಹೇಳ್ತಾನೆ. ತನ್ನ ಸೀಕ್ರೆಟ್ ಕಲೆಕ್ಷನ್ ಲೋರೆಂಟ್ಗೆ ಗೊತ್ತಿರೋದು ನೋಡಿ ಮ್ಯಾಕ್ಸ್ ಶಾಕ್ ಆಗ್ತಾನೆ. ಲೋರೆಂಟ್ ಆಂಟನಿಯ ಕಸಿನ್ ಅಂತ ಗೊತ್ತಿದ್ದು ಮ್ಯಾಕ್ಸ್ ಡೌಟ್ ಪಡ್ತಾನೆ. ಲೋರೆಂಟ್ ತಕ್ಷಣ ಕತೆ ಕಟ್ಟಿ ಆಂಟನಿ ತನ್ನನ್ನ ಸರ್ವೆಂಟ್ ತರ ನೋಡ್ಕೋತಾನೆ, ಅದಕ್ಕೆ ಅವನನ್ನು ಮುಗಿಸಬೇಕು ಅಂತ ಹೇಳ್ತಾನೆ. ಮ್ಯಾಕ್ಸ್ ನಂಬಿ ಟೀಮ್ನ ತನ್ನ ಪ್ರೈವೇಟ್ ಗ್ಯಾರೇಜ್ಗೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಇರೋ ರೇರ್ ಕಾರ್ಗಳ ಲೈನ್ ಅಪ್ ನೋಡಿ ಟೀಮ್ ಫುಲ್ ಶಾಕ್ ಆಗುತ್ತೆ. ಆಂಟನಿ ಕದಿಯೋಕೆ ಹೇಳಿದ್ದ ಸಾಟಿಯಿಲ್ಲದ 1962ರ ಫೆರಾರಿ ಅಲ್ಲೇ ಪಾರ್ಕ್ ಆಗಿರುತ್ತೆ. ಆದ್ರೆ ಆಂಡ್ರ್ಯೂ ಕಾರ್ಗಳಿಗಿಂತ ಗ್ಯಾರೇಜ್ ಸೆಕ್ಯೂರಿಟಿ ಸಿಸ್ಟಮ್ ಮೇಲೆ ಫೋಕಸ್ ಮಾಡ್ತಾನೆ. ಕನ್ನಡಿಯ ರಿಫ್ಲೆಕ್ಷನ್ನಲ್ಲಿ ಮ್ಯಾಕ್ಸ್ ಸೆಕ್ಯೂರಿಟಿ ಕೋಡ್ ಟೈಪ್ ಮಾಡೋದನ್ನ ಸೀಕ್ರೆಟ್ ಆಗಿ ನೋಡ್ತಾನೆ. ಹೊರಗೆ ಬಂದ್ಮೇಲೆ ಆಂಡ್ರ್ಯೂ ಆ ಪಾಸ್ಕೋಡ್ ಬರೆದು ಸ್ಟೆಫಾನಿಗೆ ಕೊಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆಂಡ್ರ್ಯೂ ಲೋರೆಂಟ್ ಜೊತೆ ಜಗಳ ಮಾಡ್ತಾನೆ. ಅವನನ್ನ ಒಂದು ಚೂರು ನಂಬಲ್ಲ ಅಂತ ಕ್ಲಿಯರ್ ಮಾಡ್ತಾನೆ. ಲೋರೆಂಟ್ ಪ್ಲಾನ್ನ ಆಂಟನಿಗೆ ಹೇಳ್ಬಿಡ್ತಾನೋ ಅನ್ನೋ ಭಯ ಇರುತ್ತೆ. ಮನೆಗೆ ಬಂದಾಗ ಒಳಗಡೆ ಇಬ್ಬರು ಇಂಟರ್ಪೋಲ್ ಏಜೆಂಟ್ಸ್ ಕಾಯ್ತಿರೋದು ಕಾಣಿಸುತ್ತೆ. ಯುರೋಪ್ನಾದ್ಯಂತ ನಡೀತಿರೋ ರೇರ್ ಕಾರ್ ಕಳವುಗಳನ್ನ ಟ್ರ್ಯಾಕ್ ಮಾಡ್ತಿದ್ದೀವಿ, ಪ್ರತಿಯೊಂದು ಕಡೆಯೂ ನಿಮ್ಮ ಕನೆಕ್ಷನ್ ಕಾಣಿಸ್ತಿದೆ ಅಂತ ಏಜೆಂಟ್ಸ್ ಹೇಳ್ತಾರೆ. ಹೋಗೋ ಮುಂಚೆ ನೆಕ್ಸ್ಟ್ ಟೈಮ್ ಎವಿಡೆನ್ಸ್ ಜೊತೆ ಬರ್ತೀವಿ ಅಂತ ಒಬ್ಬ ಆಫೀಸರ್ ವಾರ್ನ್ ಮಾಡ್ತಾನೆ. ಆಂಡ್ರ್ಯೂ ಮತ್ತೆ ಗ್ಯಾರೆಟ್ ಜಾಸ್ತಿ ಆಗ್ತಿರೋ ಪ್ರೆಷರ್ ಬಗ್ಗೆ ಮಾತಾಡ್ತಾರೆ. ಇಷ್ಟೊಂದು ದೊಡ್ಡ ಟೀಮ್ ನಂಬಿ ಕೆಲಸ ಮಾಡೋದು ಅಭ್ಯಾಸವಿಲ್ಲದೆ ಆಂಡ್ರ್ಯೂಗೆ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ. ಗ್ಯಾರೆಟ್ ಅವನಿಗೆ ಟೀಮ್ ಮೇಲೆ ನಂಬಿಕೆ ಇಡು ಅಂತ ಧೈರ್ಯ ಹೇಳ್ತಾನೆ. ಈ ಮಧ್ಯೆ ಸ್ಟೆಫಾನಿ ಮಾರ್ಕೆಟ್ಗೆ ಹೋಗ್ತಾಳೆ. ಸಡನ್ ಆಗಿ ಜಾಕ್ ಹಿಂದೆಯಿಂದ ಬಂದು ಸೈಲೆಂಟ್ ಆಗಿ ಜೊತೆ ಬಾ ಅಂತ ಬೆದರಿಸಿ ಕಿಡ್ನ್ಯಾಪ್ ಮಾಡೋಕೆ ಟ್ರೈ ಮಾಡ್ತಾನೆ. ಸ್ಟೆಫಾನಿ ಬೇಕು ಅಂತ ಆಯಪಲ್ ಕದಿಯೋ ತರ ಡ್ರಾಮಾ ಮಾಡಿ ಗಲಾಟೆ ಮಾಡ್ತಾಳೆ. ಕೋಪಗೊಂಡ ಶಾಪ್ಕೀಪರ್ ಜಗಳಕ್ಕೆ ಬಂದಾಗ ಆ ಗೊಂದಲದಲ್ಲೇ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಜಾಕ್ ಕಡೆಯವನು ಬಂದು ಜಾಕ್ಗೆ ಹೆಲ್ಪ್ ಮಾಡಿ ಸ್ಟೆಫಾನಿಯನ್ನ ಹಿಡಿದು ಕಿಡ್ನ್ಯಾಪ್ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಆಂಡ್ರ್ಯೂ ಮತ್ತೆ ಗ್ಯಾರೆಟ್ ಕಾರ್ನಲ್ಲಿ ಹೋಗ್ತಿರ್ತಾರೆ. ಆಂಟನಿ ಹುಡುಗರು ಬಂದು ಅವರ ಮೇಲೆ ಶೂಟ್ ಮಾಡ್ತಾರೆ. ಅಟ್ಯಾಕರ್ಸ್ನಿಂದ ಎಸ್ಕೇಪ್ ಆಗಿ ಅವರು ಹೈಡೌಟ್ಗೆ ಬಂದ್ರೆ ಡೆವೊನ್ ಸ್ಟೆಫಾನಿ ಕಿಡ್ನ್ಯಾಪ್ ಆಗಿರೋ ವಿಷಯ ಹೇಳ್ತಾಳೆ. ಇದನ್ನ ಕೇಳಿ ಆಂಡ್ರ್ಯೂಗೆ ಫುಲ್ ಕೋಪ ಬರುತ್ತೆ. ನೇರವಾಗಿ ಆಂಟನಿ ಎಸ್ಟೇಟ್ಗೆ ನುಗ್ಗಿ ಜಾಕ್ಗೆ ಚೆನ್ನಾಗಿ ಹೊಡಿತಾನೆ. ಆಂಟನಿ ಗನ್ ತೋರಿಸಿ ಸ್ಟೆಫಾನಿ ಜೀವಂತವಾಗಿ ಬೇಕು ಅಂದ್ರೆ ಏನ್ ಹೇಳಿದ್ರು ಕಣ್ಣು ಮುಚ್ಕೊಂಡು ಕೇಳ್ಬೇಕು ಅಂತ ವಾರ್ನ್ ಮಾಡ್ತಾನೆ. ಆಂಟನಿ ಅವರನ್ನ ಗ್ಯಾರೇಜ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸ್ಟೆಫಾನಿಯನ್ನ ಕಟ್ಟಿಹಾಕಿರ್ತಾರೆ. ಅವಳನ್ನ ಉಳಿಸ್ಕೋಬೇಕಂದ್ರೆ ಮ್ಯಾಕ್ಸ್ ಫೆರಾರಿಯನ್ನ ತಕ್ಷಣ ತಂದುಕೊಡ್ಬೇಕು ಮತ್ತೆ ಪೂರ್ತಿ ಪ್ಲಾನ್ ಹೇಳಬೇಕು ಅಂತ ಆಂಡ್ರ್ಯೂಗೆ ಆಂಟನಿ ಹೇಳ್ತಾನೆ. ಮಾರನೇ ದಿನ ಆಂಡ್ರ್ಯೂ ತನ್ನ ಇಡೀ ಟೀಮ್ನು ಆಂಟನಿ ಮುಂದೆ ತಂದು ಪ್ಲಾನ್ ವಿವರಿಸ್ತಾನೆ. ಫಸ್ಟ್ ಒಂದು ಹೆವಿ ಬುಲ್ಡೋಜರ್ ಕದಿತಾರೆ. ನೆಕ್ಸ್ಟ್ ಪೊಲೀಸ್ ಯೂನಿಫಾರ್ಮ್ಸ್ ಮತ್ತೆ ಕಾರ್ಗಳನ್ನ ಕದಿತಾರೆ.
ಆಮೇಲೆ ಡೆವೊನ್ ಮ್ಯಾಕ್ಸ್ಗೆ ಕಾಲ್ ಮಾಡಿ ಪೊಲೀಸ್ ರೈಡ್ ಆಗ್ತಿದೆ ಅಂತ ಹೆದರಿಸಿ ಎಸ್ಟೇಟ್ನಿಂದ ಓಡಿ ಹೋಗೋ ಹಾಗೆ ಮಾಡ್ತಾಳೆ. ಮ್ಯಾಕ್ಸ್ ಹೊರಟ ತಕ್ಷಣ ಫೆರಾರಿಯನ್ನ ಎಗರಿಸ್ತಾರೆ. ಆಂಡ್ರಿಯು ಪ್ಲಾನ್ ಮುಗಿಸ್ತಿದ್ದಂತೆ ಮ್ಯಾಕ್ಸ್ ಕಡೆಯ ಕೆಲವರು ಮುಂದೆ ಬರ್ತಾರೆ. ತಕ್ಷಣ ಮ್ಯಾಕ್ಸ್ ಹೆಲಿಕಾಪ್ಟರ್ನಲ್ಲಿ ಲ್ಯಾಂಡ್ ಆಗ್ತಾನೆ. ಆಂಟನಿ ಹತ್ತಿರ ಬಂದು, ನಿನ್ನ ಪ್ಲಾನ್ ಪೂರ್ತಿ ಗೊತ್ತು, ನಾನು ನಿನ್ನಗಿಂತ 10 ಹೆಜ್ಜೆ ಮುಂದೆ ಇದ್ದೀನಿ ಅಂತ ವಾರ್ನ್ ಮಾಡಿ ಹೊರಡ್ತಾನೆ. ಇದರಿಂದ ಕೋಪಗೊಂಡ ಆಂಟನಿ ನಾಳೆಯೇ ಕಾರ್ ರಾಬರಿ ಮಾಡ್ಬೇಕು ಅಂತ ಆಂಡ್ರಿಯುಗೆ ಆರ್ಡರ್ ಮಾಡ್ತಾನೆ. ಕಾರ್ ಕದ್ದ ತಕ್ಷಣ ತಾನೇ ಪರ್ಸನಲ್ ಆಗಿ ತಗೊಳ್ಳೋದಾಗಿ ಹೇಳ್ತಾನೆ. ಇಡೀ ಟೀಮ್ ಮೇಲೆ ಕಣ್ಣಿಡೋಕೆ ಲೋರೆಂಟ್ಗೆ ಆಂಟನಿ ಹೇಳ್ತಾನೆ. ಆ ರಾತ್ರಿ ಗ್ಯಾರೆಟ್ ಮತ್ತೆ ಲೋರೆಂಟ್ ಮಾತಾಡ್ತಿರುವಾಗ ಆ ಇಬ್ಬರು ಇಂಟರ್ಪೋಲ್ ಏಜೆಂಟ್ಸ್ ದಿಢೀರನೆ ಬರ್ತಾರೆ. ದೊಡ್ಡ ಕ್ರೈಮ್ ನಡೀತಿದೆ ಅಂತ ಡೌಟ್ ಪಟ್ಟು ವಾಚ್ ಮಾಡ್ತಿದ್ದೀವಿ ಅಂತ ವಾರ್ನ್ ಮಾಡ್ತಾರೆ. ಅವರ ಡೌಟ್ ಕ್ಲಿಯರ್ ಮಾಡೋಕೆ ಆಂಡ್ರಿಯು ಬೇಕು ಅಂತ ಲೋರೆಂಟ್ ಜೊತೆ ದೊಡ್ಡ ಗಲಾಟೆ ಮಾಡ್ತಾನೆ. ನಂಬೋ ಹಾಗೆ ಇರಲಿ ಅಂತ ಲೋರೆಂಟ್ಗೆ ಗುದ್ದಿ ಹೊಡಿತಾನೆ. ಏಜೆಂಟ್ಸ್ ಬಂದು ಜಗಳ ಬಿಡಿಸ್ತಾರೆ. ಆಂಡ್ರಿಯುನಿಂದ ಅವಮಾನಗೊಂಡ ಲೋರೆಂಟ್ ಆಮೇಲೆ ಸ್ಟೆಫಾನಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಸ್ಟೆಫಾನಿ ತನ್ನ ರೂಮ್ ಕೀನ ಸೀಕ್ರೆಟ್ ಆಗಿ ಪಿಕ್ ಪಾಕೆಟ್ ಮಾಡ್ಕೊಳ್ತಾಳೆ. ಮಾರನೇ ದಿನ ಆಂಟನಿ ಆಂಡ್ರಿಯುನ ಮೀಟ್ ಮಾಡೋ ಜಾಗಕ್ಕೆ ಬರ್ತಾನೆ. ಆದ್ರೆ ಆಂಡ್ರಿಯು ಬದಲು ಇಂಟರ್ಪೋಲ್ ಏಜೆಂಟ್ಸ್ ಬಂದು ಅವನನ್ನ ಎಂಕ್ವೈರಿ ಮಾಡೋಕೆ ಶುರು ಮಾಡ್ತಾರೆ. ಈ ಮಧ್ಯೆ ಆಂಡ್ರಿಯು ಮತ್ತೆ ಮಿಕ್ಕ ಟೀಮ್ ಆಪರೇಷನ್ ಶುರು ಮಾಡೋಕೆ ರೆಡಿಯಾಗ್ತಾರೆ. ಅದೇ ಟೈಮ್ಗೆ ಆಂಡ್ರಿಯು ನಿಜವಾದ ಪ್ಲಾನ್ ಏನೆಂಬುದು ರಿವೀಲ್ ಆಗುತ್ತೆ. ಮ್ಯಾಕ್ಸ್ ಫೆರಾರಿ ಕದಿಯೋ ಪ್ಲಾನೇ ಇರಲಿಲ್ಲ. ಅವರ ರಿಯಲ್ ಟಾರ್ಗೆಟ್ ಆಂಟನಿಯ ಕಾರ್ ಕಲೆಕ್ಷನ್ ಕದಿಯೋದು. ಇದು ಮ್ಯಾಕ್ಸ್ ಜೊತೆ ಸೇರಿ ಮಾಡಿದ ಪ್ಲಾನ್. ಟೀಮ್ ಬಸ್ ಹತ್ತಿ ಆಂಟನಿ ಎಸ್ಟೇಟ್ ಕಡೆ ಹೋಗುತ್ತೆ. ಅದೇ ಟೈಮ್ನಲ್ಲಿ ಸ್ಟೆಫಾನಿ ರೂಮ್ನಿಂದ ಎಸ್ಕೇಪ್ ಆಗಿ ಸೆಕ್ಯೂರಿಟಿ ಹಬ್ ಕಡೆ ಹೋಗ್ತಾಳೆ. ಟೀಮ್ ಬರೋ ಟೈಮ್ಗೆ ಸೆಂಟ್ರಲ್ ಕಂಪ್ಯೂಟರ್ ಹ್ಯಾಕ್ ಮಾಡಿ ಎಮರ್ಜೆನ್ಸಿ ಅಲಾರಾಂ ಆನ್ ಮಾಡ್ತಾಳೆ. ಯಾರೋ ಒಳಗಡೆ ಬಂದಿದ್ದಾರೆ ಅಂದ್ಕೊಂಡು ಗಾರ್ಡ್ಸ್ ಹುಡುಕೋಕೆ ಓಡ್ತಾರೆ. ಈ ಗೊಂದಲವನ್ನ ಯೂಸ್ ಮಾಡ್ಕೊಂಡು ಸ್ಟೆಫಾನಿ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಾಳೆ. ಆಂಡ್ರಿಯು ಮತ್ತೆ ಟೀಮ್ ಬಂದ ತಕ್ಷಣ ಸ್ಟೆಫಾನಿ ಮೈನ್ ಗೇಟ್ಸ್ ಓಪನ್ ಮಾಡ್ತಾಳೆ. ಲಿಯೋನ್ ತಕ್ಷಣ ಗ್ಯಾರೇಜ್ ಡೋರ್ಗೆ ಬಾಂಬ್ ಫಿಕ್ಸ್ ಮಾಡ್ತಾನೆ. ಕೆಲವೇ ಸೆಕೆಂಡುಗಳಲ್ಲಿ ದೊಡ್ಡ ಬ್ಲಾಸ್ಟ್ ಆಗಿ ಡೋರ್ ಪೂರ್ತಿ ಒಡೆದು ಹೋಗುತ್ತೆ. ಸೆಕ್ಯೂರಿಟಿ ಗಾರ್ಡ್ಸ್ ಅಲರ್ಟ್ ಆಗೋ ಮುಂಚೆ ಟೀಮ್ ಆಂಟನಿ ಕಾರ್ಗಳನ್ನ ತಗೊಂಡು ಎಸ್ಕೇಪ್ ಆಗೋಕೆ ಶುರು ಮಾಡುತ್ತೆ. ಆಂಟನಿ ಹುಡುಗರು ಚೇಸ್ ಮಾಡೋಕೆ ಹೋದಾಗ ಅವರ ಕಾರ್ಗಳಿಗೂ ಲಿಯೋನ್ ಬಾಂಬ್ ಫಿಕ್ಸ್ ಮಾಡಿರೋದು ಗೊತ್ತಾಗುತ್ತೆ. ಲಿಯೋನ್ ಬ್ಲಾಸ್ಟ್ ಮಾಡಿ ಚೇಸ್ ಮಾಡ್ತಿದ್ದ ಕಾರ್ಗಳನ್ನ ಉಡಾಯಿಸ್ತಾನೆ. ಈ ಮಧ್ಯೆ ಆಂಟನಿ ಕರೆಕ್ಟಾಗಿ ಆನ್ಸರ್ ಮಾಡದೆ ಇದ್ದಿದ್ದಕ್ಕೆ ಆಫೀಸರ್ಸ್ ಅವನನ್ನ ಅರೆಸ್ಟ್ ಮಾಡೋಕೆ ಹೋಗ್ತಾರೆ. ಇವರು ರಿಯಲ್ ಇಂಟರ್ಪೋಲ್ ಆಫೀಸರ್ಸ್ ಅಲ್ಲ ಅಂತ ಆಂಟನಿಗೆ ಗೊತ್ತಾಗುತ್ತೆ. ಜಾಕ್ಗೆ ಶೂಟ್ ಮಾಡೋಕೆ ಹೇಳ್ತಾನೆ. ಒಬ್ಬ ಆಫೀಸರ್ಗೆ ಹೆಗಲಿಗೆ ಶೂಟ್ ಆಗುತ್ತೆ. ಆ ಕನ್ಫ್ಯೂಷನ್ನಲ್ಲಿ ಆಂಟನಿ ಓಡಿ ಹೋಗ್ತಾನೆ. ಆಂಡ್ರಿಯು ತನ್ನ ಕಾರ್ಗಳನ್ನ ಕದ್ದಿದ್ದಾನೆ ಅಂತ ಗೊತ್ತಾಗಿ ಚೇಸ್ ಮಾಡೋಕೆ ಕಾರ್ ಸ್ಪೀಡ್ ಆಗಿ ಓಡಿಸ್ತಾನೆ. ಆಂಟನಿನ ಕನ್ಫ್ಯೂಸ್ ಮಾಡೋಕೆ ಆಂಡ್ರಿಯು ರೂಟ್ ಚೇಂಜ್ ಮಾಡಿ ಟೀಮ್ ಬೇರೆ ಬೇರೆ ದಿಕ್ಕಿಗೆ ಹೋಗೋ ಹಾಗೆ ಮಾಡ್ತಾನೆ. ಆದ್ರೂ ಆಂಟನಿ ಮತ್ತೆ ಲೋರೆಂಟ್ ಆಂಡ್ರಿಯು ಕಾರ್ನೇ ಚೇಸ್ ಮಾಡ್ತಿರ್ತಾರೆ. ರೋಡ್ನಲ್ಲಿ ಫುಲ್ ಹೈಟ್ ಸ್ಪೀಡ್ ಚೇಸಿಂಗ್ ಶುರುವಾಗುತ್ತೆ. ಆಂಡ್ರಿಯುಗೆ ಶೂಟ್ ಮಾಡೋಕೆ ಲೋರೆಂಟ್ ಹತ್ತಿರ ಬರೋ ಟೈಮ್ನಲ್ಲಿ ಅವನ ಕಾರ್ ಟ್ರಕ್ಗೆ ಗುದ್ದಿ ಲೋರೆಂಟ್ ಅಲ್ಲಿಗೆ ಸ್ಪಾಟ್ ಡೆಡ್ ಆಗ್ತಾನೆ. ಆಂಡ್ರಿಯು ಮತ್ತೆ ಟೀಮ್ ಸಿಟಿಗೆ ಬಂದು ಹಾರ್ಬರ್ ಕಡೆ ಸ್ಪೀಡ್ ಆಗಿ ಹೋಗ್ತಾರೆ. ಆದರೆ ಆಂಟನಿ ಹಾರ್ಬರ್ ಎಂಟ್ರೆನ್ಸ್ನಲ್ಲಿ ಕಾರ್ ಅಡ್ಡ ಹಾಕ್ತಾನೆ. ಆಂಡ್ರಿಯು ಮತ್ತೆ ಗ್ಯಾರೆಟ್ ತಕ್ಷಣ ಬ್ರೇಕ್ ಹಾಕ್ತಾರೆ. ಗೇಮ್ ಮುಗೀತು ಅಂತ ಆಂಡ್ರಿಯು ಆಂಟನಿಗೆ ವಾರ್ನ್ ಮಾಡ್ತಾನೆ. ಆದ್ರೆ ಆಂಟನಿ ಕೇಳ್ದೆ ಇಬ್ರ ಮೇಲೂ ಕಾರ್ ಸ್ಪೀಡ್ ಆಗಿ ತಗೊಂಡು ಬರ್ತಾನೆ. ಸಡನ್ ಆಗಿ ಒಂದು ಬಸ್ ಆಂಟನಿ ಕಾರ್ಗೆ ಸೈಡ್ನಿಂದ ಗುದ್ದುತ್ತೆ. ಕಾರ್ ಬ್ಲಾಸ್ಟ್ ಆಗಿ ನೀರಿಗೆ ಬಿದ್ದು ಆಂಟನಿ ಸತ್ತು ಹೋಗ್ತಾನೆ. ಆಮೇಲೆ ಟೀಮ್ ಎಲ್ಲ ಸ್ಪೋರ್ಟ್ಸ್ ಕಾರ್ಗಳನ್ನ ಕಾರ್ಗೋ ಶಿಪ್ಗೆ ಲೋಡ್ ಮಾಡುತ್ತೆ. ಕೊನೆಯಲ್ಲಿ ಆ ಇಬ್ಬರು ಫೇಕ್ ಇಂಟರ್ಪೋಲ್ ಏಜೆಂಟ್ಸ್ ಮೊದಲಿನಿಂದಲೂ ಆಂಡ್ರಿಯು ಜೊತೆನೇ ಕೆಲಸ ಮಾಡ್ತಿದ್ರು ಅನ್ನೋ ರಹಸ್ಯ ಗೊತ್ತಾಗುತ್ತೆ. ಆಂಟನಿನ ಸೋಲಿಸಿದ್ದಕ್ಕೆ ಮ್ಯಾಕ್ಸ್ ಆಂಡ್ರಿಯು ಮತ್ತೆ ಟೀಮ್ಗೆ ಕ್ರೆಡಿಟ್ ಕೊಡ್ತಾನೆ. ಆದ್ರೆ ತನಗಾಗಿ ಕಾಯ್ತಿರೋ ಬಿಗ್ ಶಾಕ್ ಬಗ್ಗೆ ಅವನಿಗೆ ಐಡಿಯಾನೇ ಇರಲ್ಲ. ಕೆಲವೇ ದಿನಗಳಲ್ಲಿ ಆಂಡ್ರಿಯು ಟೀಮ್ ನಂಬಿದ್ದಕ್ಕೆ ಮ್ಯಾಕ್ಸ್ಗೆ ಮೋಸ ಆಗುತ್ತೆ. ಆಂಡ್ರಿಯು ನೆನಪಿಟ್ಕೊಂಡಿದ್ದ ಪಾಸ್ಕೋಡ್ ಯೂಸ್ ಮಾಡಿ ಡೆವೊನ್ ಇನ್ನೊಂದು ಟೀಮ್ ಜೊತೆ ಮ್ಯಾಕ್ಸ್ ಸೀಕ್ರೆಟ್ ಗ್ಯಾರೇಜ್ಗೆ ನುಗ್ಗಿ ಅವನ ಇಡೀ ಬೆಲೆ ಬಾಳೋ ಕಾರ್ ಕಲೆಕ್ಷನ್ನ ಎಗರಿಸ್ತಾಳೆ. ಅಂತಿಮವಾಗಿ ಆಂಡ್ರಿಯು ಮತ್ತೆ ಅವನ ಟೀಮ್ ಆಂಟನಿ ಮತ್ತೆ ಮ್ಯಾಕ್ಸ್ ಇಬ್ಬರಿಗೂ ಮೋಸ ಮಾಡಿ ಆ ಶತ್ರುಗಳನ್ನು ಒಬ್ಬರ ವಿರುದ್ಧ ಒಬ್ಬರನ್ನ ಬಳಸಿ ಅಲ್ಟಿಮೇಟ್ ಡಬಲ್ ರಾಬರಿ ಮಾಡ್ತಾರೆ. Please like and subscribe.